See, we have another important concept in the public finance, that is division of taxes, division of taxes between central and state. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಗಳಂತಕ್ಕಂಥದ್ದು ಯಾವ ರೀತಿ ಹಂಚಿಕೆ ಆಗಿದೆ. This is a most important concept for your prelims as well as mains perspective. ಮುಖ್ಯ ಪರೀಕ್ಷೆ ಹಾಗೂ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ನಿಮ್ಮ 2020 KS ಪ್ರಿಲಿಮ್ಸ್ ಅಲ್ಲಿ ಸೊ ಡಿವಿಷನ್ ಆಫ್ ಟ್ಯಾಕ್ಸಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಇದು ಅತ್ಯಂತ ಮುಖ್ಯ ವಿಷಯ ಮತ್ತು ಪರಿಕಲ್ಪನೆ ಆಗಿದೆ ಅಂತಕ್ಕಂಥದ್ದು. So there are many taxes which is levied by central government, collected by central government and completely utilized by what we call a central government. ಇಲ್ಲಿ ಹಲವಾರು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸುತ್ತೆ, ಕೇಂದ್ರ ಸರ್ಕಾರನೇ ಸಂಗ್ರಹಿಸುತ್ತೆ. ಬಂದಿರತಕ್ಕಂತಹ ವರಮಾನವನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಬಳಸಿಕೊಳ್ಳುತ್ತೆ. ಸೊ ವಾಟ್ ಆರ್ ದ ಟ್ಯಾಕ್ಸಸ್? ಇದನ್ನ ಸಿಂಪಲ್ ನಾವು ಹೇಳ್ತೀವಪ್ಪ ಅಂದ್ರೆ ಕಂಪ್ಲೀಟ್ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸಸ್, ವಿಚ್ ಮೀನ್ಸ್ ವಿಚ್ ಟ್ಯಾಕ್ಸಸ್ ಆರ್ ಲೆವಿಡ್ ಬೈ ಸೆಂಟ್ರಲ್ ಗವರ್ಮೆಂಟ್, collected by central government and utilized by central government. Or simply we can conclude that complete central government taxes ಅಥವಾ ಸಂಪೂರ್ಣ ಕೇಂದ್ರ ಸರ್ಕಾರದ ತೆರಿಗೆಗಳು ಅಂತೇಳಿ ನಾವು ಲೇಖ ಮಾಡಬಹುದು. ಸೊ ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ದ ಫಸ್ಟ್ ಒನ್ ಈಸ್ ಕಸ್ಟಮ್ ಡ್ಯೂಟಿ. ಸೊ ಆರ್ ಇದನ್ನ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಟ್ಯಾಕ್ಸ್ ಅಂತ ಕೂಡ ನಾವು ಲೇಖ ಮಾಡ್ತೇವೆ. ಸಿ ಕಸ್ಟಮ್ ಡ್ಯೂಟಿ ಇದರ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಟ್ಯಾಕ್ಸ್, ಇಟ್ ಈಸ್ ಅ ಟ್ಯಾಕ್ಸ್ ವೇರ್ ಲೆವಿಡ್ ಬೈ ಸೆಂಟ್ರಲ್ ಗವರ್ಮೆಂಟ್, collected by central government and completely utilized by central government. Whatever the income comes from that particular tax, that all tax are utilized by central government. ಈ ಸೀಮಾ ಸುಂಕ ಅನ್ನೋ ಪರಿಕಲ್ಪನೆಯನ್ನ ಸೊ ನಮ್ಮ ಕೇಂದ್ರ ಸರ್ಕಾರನೇ ವಿಧಿಸುತ್ತೆ. ವಿಚ್ ಮೀನ್ಸ್ ವಾಟ್ ಈಸ್ ದ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಅಂತೇಳಿ ನಿರ್ಧಾರ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಸೊ ಕೇಂದ್ರ ಸರ್ಕಾರನೇ. ಅದನ್ನ ಕಂಪ್ಲೀಟ್ ಆಗಿ ಕಲೆಕ್ಟ್ ಮಾಡ್ಕೊಳ್ತದ್ದು ನಮ್ಮ ಕೇಂದ್ರ ಸರ್ಕಾರನೇ. ಹಾಗೆ ಬಂದಿರತಕ್ಕಂತಹ ಎಲ್ಲ ವರಮಾನವನ್ನು ಕೂಡ ಬಳಕೆ ಮಾಡ್ಕೊಳ್ತಕ್ಕಂಥ ಯಾರಪ್ಪ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರನೇ. ಹಾಗಾಗಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಟ್ಯಾಕ್ಸ್ ಇದು ಸೊ ಕಸ್ಟಮ್ ಡ್ಯೂಟಿ ಕನ್ಸಿಡರ್ ದ ಕಂಪ್ಲೀಟ್ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್. ಇದನ್ನ ಸಂಪೂರ್ಣ ಕೇಂದ್ರ ಸರ್ಕಾರದ ವರಮಾನ ಅಂತೇಳಿ ನಾವು ಉಲ್ಲೇಖ ಮಾಡ್ತೇವೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಟ್ಯಾಕ್ಸ್ ಏನಪ್ಪ ಅಂತ ಕೇಳಿದ್ರೆ ವಿಚ್ ಇಸ್ ಆಲ್ರೆಡಿ ಡಿಸ್ಕಸ್, ನಾನು ನಿಮ್ಗೆ ಆಲ್ರೆಡಿ ಮಾತಾಡಿದ್ದೇನೆ, ಸೆಸ್ ಅಂಡ್ ಸರ್ಚಾರ್ಜ್. See, cess and surcharge, the definition is same, both are tax on tax. ಎರಡೂ ಪರಿಕಲ್ಪನೆ ಹೇಳುತ್ತಪ್ಪ ಅಂದ್ರೆ ಎರಡೂ ಕೂಡ ತೆರಿಗೆ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆ ವ್ಯವಸ್ಥೆ. whatever the income earned by central government through cess and surcharge, that is not divisible. ಅದನ್ನ ನಾವು ರಾಜ್ಯ ಮತ್ತು ಕೇಂದ್ರ ನಡುವೆ ಹಂಚಿಕೆ ಮಾಡ್ಕೊಳ್ಳೋದಿಲ್ಲ. ಇದೇನಾಗಿರುತ್ತೆ, ಸಂಪೂರ್ಣ ಕೇಂದ್ರ ಸರ್ಕಾರದ ವರಮಾನವಾಗಿರುತ್ತೆ. Please try to understand. Cess and surcharge, it is levied by central government, collected by central government and completely utilized by so what we call central government. So ಕೇಂದ್ರ ಸರ್ಕಾರನೇ ವಿಧಿಸುತ್ತೆ, ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಬಂದಿರತಕ್ಕಂಥ ಎಲ್ಲ ವರಮಾನವನ್ನ ಕೇಂದ್ರ ಸರ್ಕಾರನೇ ಬಳಕೆ ಮಾಡ್ಕೊಳ್ಳುತ್ತೆ. ಹಾಗಾಗಿ ಸೆಸ್ ಅಂಡ್ ಸರ್ಚಾರ್ಜ್ ಅಂತಕ್ಕಂಥ ಇದು ನಿಮ್ಮ 2024 KS ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. Whether cess and surcharge is a divisionable pool or so not divisionable. ಈ ಸೆಸ್ ಮತ್ತೆ ಸರ್ಚಾರ್ಜ್ ಇಂದ ಬಂದಿರತಕ್ಕಂಥ ವರಮಾನವನ್ನ ಕೇಂದ್ರ ಸರ್ಕಾರ ಸೊ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಬೇಸ್ ಮೇಲೆ ಅಥವಾ ಹಣಕಾಸು ಆಯೋಗದ ಶಿಫಾರಸಿನ ಮೇಲೆಗೆ ರಾಜ್ಯಗಳಿಗೆ ಹಂಚಿಕೆ ಮಾಡಬಹುದಾ? ನೋ, ವಿ ಕೆನಾಟ್ ಡಿವಿಷನ್. ಯಾಕೆ ಇದನ್ನ ಡಿವಿಷನ್ ಮಾಡಕ್ ಬರಲ್ಲ ಅಂತ ಕೇಳಿದ್ರೆ ನಾನು ಹೇಳಿದ್ದೇನೆ, ಸೆಸ್ ಅಂಡ್ ಸರ್ಚಾರ್ಜ್ ಡು ನಾಟ್ ಕಮ್ಸ್ ಅಂಡರ್ ಆರ್ಟಿಕಲ್ 279A. ಸೊ 279A ಅಡಿಯಲ್ಲಿ ಇದು ಕ್ಲಾಸಿಫಿಕೇಶನ್ ಆಗೋದಿಲ್ಲ. ಹಾಗಾಗಿ ಸೊ ನಾವು ಇದನ್ನ
ಡಿವಿಷನ್ ಮಾಡೋದಿಲ್ಲ ಅಂತಕ್ಕಂಥ. ಹಾಗಾಗಿ ಈ ಪ್ರಮುಖ ಎರಡು ತೆರಿಗೆಗಳೇನಿದೆ, ಕಸ್ಟಮ್ ಡ್ಯೂಟಿ ಮತ್ತೆ ಸೆಸ್ ಅಂಡ್ ಸರ್ಚಾರ್ಜ್, ಸೊ ಇವುಗಳನ್ನ ನಾವು ಸಂಪೂರ್ಣ ಕೇಂದ್ರ ಸರ್ಕಾರದ ವರಮಾನ ಅಂತ ಹೇಳಿ ಕ್ಲಾಸಿಫಿಕೇಶನ್ ಮಾಡ್ತೇವೆ. ದಿಸ್ ಇಸ್ ಅ ಫಸ್ಟ್ ಟೈಪ್, ಇದು ಮೊದಲನೇ ಭಾಗ ಅಂತಕ್ಕಂಥದ್ದು. ಅಂಡ್ ದ ಸೆಕೆಂಡ್ ಟೈಪ್, ಎರಡನೇ ಭಾಗ ಏನಪ್ಪಾ ಅಂತ ಕೇಳಿದ್ರೆ, ಸೊ ವಿಚ್ ಟ್ಯಾಕ್ಸಸ್ ಆರ್ ಲೆವಿಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, collected by central government, but division between or allocated between central and state. ಕೇಂದ್ರ ಸರ್ಕಾರನೇ ಸಂಗ್ರಹಿಸುತ್ತೆ, ಕೇಂದ್ರ ಸರ್ಕಾರನೇ ವಿಧಿಸುತ್ತೆ, ಅದರ ಬಂದಿರತಕ್ಕಂಥ ವರಮಾನವನ್ನ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಮಾಡಿಕೊಳ್ಳುತ್ತೆ ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ ಆಫ್ ಫೈನಾನ್ಸ್ ಕಮಿಷನ್. ಕೇಂದ್ರ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತೆ. ಇಲ್ಲಿ ಕಾಂಪೋನೆಂಟ್ ಏನು? So which taxes are levied and collected by central government but allocated between central and state government. ಇಲ್ಲಿ ಕೇಂದ್ರ ಸರ್ಕಾರನೇ ವಿಧಿಸುತ್ತೆ, ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಆದ್ರೆ ಬಂದಿರತಕ್ಕಂಥ ಇನ್ಕಮ್ ಅನ್ನು ಏನ್ ಮಾಡುತ್ತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಏನ್ ಮಾಡುತ್ತೆ, ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಹಂಚಿಕೆ ಮಾಡಿಕೊಳ್ಳುತ್ತೆ. ಯಾವ್ದಾ ತೆರಿಗೆಗಳಪ್ಪ ಅಂತ ಕೇಳಿದಾಗ, ನಂಬರ್ 1, ಮೊದಲನೇ ತೆರಿಗೆ ಯಾವ್ದಪ್ಪ ಅಂತ ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ ಅಂತಕ್ಕಂಥದ್ದು. ಆದಾಯ ತೆರಿಗೆ. ಇನ್ಕಮ್ ಟ್ಯಾಕ್ಸ್ ಇಷ್ಟು ಪರ್ಸೆಂಟೇಜ್ ಇನ್ಕಮ್ ಟ್ಯಾಕ್ಸ್ ಅಂತ ನಿರ್ಧಾರ ಮಾಡೋದು ಯಾರಪ್ಪ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರನೇ. ನೀವು ಪ್ರತಿ ಸಾರಿ ಯೂನಿಯನ್ ಬಜೆಟ್ ನೋಡಿದಾಗ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ವೇರಿಯೇಷನ್ ಮಾಡ್ತಾ ಇರ್ತಾರೆ. ಅಂದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ನಿರ್ಧಾರ ಮಾಡ್ತಕ್ಕಂಥ ಯಾರಪ್ಪ ಅಂತ ಕೇಳಿದಾಗ ನಿಮಗೆ ಗೊತ್ತಿರಲಿ, ದಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್. Income tax department, obviously it is working under the central government, which clearly indicate that income tax is collected by central government. ಆದಾಯ ತೆರಿಗೆ ಇಲಾಖೆ ಅಂತಕ್ಕಂಥದ್ದು ಯಾವ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ. ಹಾಗಾಗಿ ಈ ಇನ್ಕಮ್ ಟ್ಯಾಕ್ಸ್ ಅನ್ನ ಇಷ್ಟು ಪರ್ಸೆಂಟ್ ಅಂತ ವಿಧಿಸ್ತಕ್ಕಂಥದ್ದು, ಲೆವಿಡ್ ಇಂಪೋಸ್ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರನೇ, ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರನೇ. ಆದರೆ ವಾಟ್ ಎವರ್ ದ ಇನ್ಕಮ್ ಅರ್ನ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್, ದಟ್ ಇನ್ಕಮ್ ಇಸ್ ಡಿವಿಷನಬಲ್. ಅದನ್ನ ನಾವು ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ಹಣಕಾಸು ಆಯೋಗದ ಶಿಫಾರಸ್ಸಿನ ಮೇರೆಗೆ ಹಂಚಿಕೆ ಮಾಡ್ತೇವೆ. ದಟ್ ಈಸ್ ದ ಫಸ್ಟ್ ಒನ್. ಎರಡನೇದು GST. ಕೇಳಿದ್ದೀರಾ? ವಿ ಹ್ಯಾವ್ ಎ ಕಾನ್ಸೆಪ್ಟ್ ಕಾಲ್ಡ್ CGST and SGST. Whatever the income earned by central government through GST, ಸೊ ಅಲ್ಲೇ ಡಿವೈಡ್ ಆಗುತ್ತೆ, ಅಷ್ಟೇ ಪರ್ಸೆಂಟೇಜ್. ಸೆಂಟ್ರಲ್ GST ಎಷ್ಟಿರುತ್ತೋ ಸ್ಟೇಟ್ GST ಅಷ್ಟೇ ಇರುತ್ತೆ. ಹಾಗಾಗಿ ಸಮಾನವಾಗಿ ಹಂಚಿಕೆ ಆಗುತ್ತೆ. ಅಂದ್ರೆ GST ಅನ್ನೋ ತೆರಿಗೆ GST ತೆರಿಗೆ ನಿರ್ಧಾರ ಮಾಡೋದು ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ? ಇಷ್ಟು ಪರ್ಸೆಂಟ್ ಅಂತ ನಿರ್ಧಾರ ಮಾಡೋದಾರೋ ಅದನ್ನ ಕಲೆಕ್ಟ್ ಮಾಡೋದು ಕೂಡ ಕೇಂದ್ರ ಸರ್ಕಾರನೇ. ಆದ್ರೆ ಬಂದಿರತಕ್ಕಂಥ ಇನ್ಕಮ್ ಏನ್ ಮಾಡ್ತಾರೆ, ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ಹಂಚಿಕೆ ಮಾಡ್ಕೊಳ್ತಾರೆ. ಪಾಯಿಂಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಮೂರನೇದು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಕೇಂದ್ರ ಅಬಕಾರಿ ತೆರಿಗೆ ಅಂತಕ್ಕಂಥದ್ದು. ಈ ಕೇಂದ್ರ ಅಬಕಾರಿ ತೆರಿಗೆಯನ್ನ ಕೇಂದ್ರ ಸರ್ಕಾರನೇ ವಿಧಿಸ್ತಾ ಇತ್ತು, ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡ್ತಾ ಇತ್ತು. ಬಂದಿರತಕ್ಕಂಥ ಇನ್ಕಮ್ ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಮಾಡ್ಕೊಳ್ತಾ ಇದ್ರು. ಇಟ್ ವಾಸ್, ಬಟ್ ಏನಾಯ್ತು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಲ್ಲಿ ಮರ್ಜ್ ಆಯ್ತು? GST ಮರ್ಜ್ ಆಯ್ತು. ಬಟ್ ನಿಮಗೆ ಮಾಹಿತಿ ಇರಬೇಕು, ನಿಮ್ಗೆ ಪ್ರಶ್ನೆ ಕೇಳುತ್ತೆ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್, ಫೋರ್ತ್, ಕಾರ್ಪೊರೇಷನ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಕಾರ್ಪೊರೇಷನ್ ಟ್ಯಾಕ್ಸ್, ಕಂಪನಿ ಅಥವಾ ನಿಗಮ ತೆರಿಗೆ. ನೋಡಿ, ಬಿಫೋರ್ ಇಂಪ್ಲಿಮೆಂಟೇಷನ್ ಆಫ್ ದಿ 80th ಅಮೆಂಡ್ಮೆಂಟ್, ಸಂವಿಧಾನಕ್ಕೆ 80ನೇ ತಿದ್ದುಪಡಿ ಜಾರಿಗೆ ತರಕ್ಕಿಂತ ಮುಂಚೆ ಕಾರ್ಪೊರೇಷನ್ ಟ್ಯಾಕ್ಸ್ ವಾಸ್ ಅಬ್ಸಲ್ಯೂಟ್ ಇನ್ಕಮ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್. ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ವರಮಾನ ಆಗಿತ್ತು. ಆಫ್ಟರ್ ಇಂಪ್ಲಿಮೆಂಟ್ ಆಫ್ ದಿ 80th ಅಮೆಂಡ್ಮೆಂಟ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನಕ್ಕೆ 80ನೇ ತಿದ್ದುಪಡಿಯನ್ನು ಅನುಷ್ಠಾನ ಮಾಡೋದ್ರ ಮೂಲಕ ಸೊ ಈ ಕಾರ್ಪೊರೇಷನ್ ಟ್ಯಾಕ್ಸ್ ಅನ್ನು ಕೂಡ ಡಿವಿಷನಬಲ್ ಪೂಲ್ಗೆ ಅಂದ್ರೆ ಅರ್ಥ. ಸೊ ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ ಬಂದಿರತಕ್ಕಂಥ ಇನ್ಕಮ್ ಅನ್ನು ಸಹ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಬೇಸ್ ಮೇಲೆ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಆಯಾ ರಾಜ್ಯಗಳಿಗೆ ಏನ್ ಮಾಡ್ತಾರೆ, ಹಂಚಿಕೆ ಮಾಡ್ತಾರೆ. ಹಾಗಾಗಿ ದೀಸ್ ಟ್ಯಾಕ್ಸಸ್ ಆರ್ ಬೆಸ್ಟ್ ಎಕ್ಸಾಂಪಲ್ ಟ್ಯಾಕ್ಸಸ್ which is levied and collected by central government and allocated between central and state. ಕೇಂದ್ರ ಸರ್ಕಾರನೇ ವಿಧಿಸುತ್ತೆ, ಕೇಂದ್ರ ಸರ್ಕಾರನೇ ಸಂಗ್ರಹಿಸುತ್ತೆ. ಆದರೆ ಬಂದಿರತಕ್ಕಂಥ ಎಲ್ಲ ವರಮಾನವನ್ನ ಯಾರಿಗೆ ಹಂಚಿಕೆ ಮಾಡ್ತಾರೆ? ನಮ್ಮ
ಎರಡೂ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ನಡುವೆ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಹಂಚಿಕೆ ಮಾಡಿಕೊಳ್ತಕ್ಕಂಥ ತೆರಿಗೆಗಳು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಸಂಬಂಧಗಳ ನಡುವಿನ ಎರಡನೇ ಭಾಗ. ಮೊದಲನೇದೇನು ಹೇಳಿತು? ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್, ಕೇಂದ್ರ ಸರ್ಕಾರನೇ ವಿಧಿಸುತ್ತೆ, ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡುತ್ತೆ, ಬಂದಿರತಕ್ಕಂಥ ಎಲ್ಲ ಇನ್ಕಮ್ ಅನ್ನ ಕೇಂದ್ರ ಸರ್ಕಾರನೇ ಬಳಕೆ ಮಾಡುತ್ತೆ. ಎರಡನೇದೇನು ಹೇಳುತ್ತೆ? ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸುತ್ತೆ, ಆದ್ರೆ ಬಂದಿರತಕ್ಕಂಥ ಇನ್ಕಮ್ ಅನ್ನ ಕೇಂದ್ರ ಮತ್ತು ರಾಜ್ಯ ನಡುವೆ ಹಂಚಿಕೆ ಮಾಡಿಕೊಳ್ಳುತ್ತೆ. ದಿಸ್ ಇಸ್ ಸೆಕೆಂಡ್ ಪಾರ್ಟ್. ಹೋಪ್ ಯು ಅಂಡರ್ಸ್ಟುಡ್? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಒನ್, ಮೂರನೇ ಇದೇನು ಹೇಳುತ್ತೆ ನೋಡಿ. ವಿಚ್ ಟ್ಯಾಕ್ಸಸ್ ಆರ್ levied and collected by central government. ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರನೇ ವಿಧಿಸುತ್ತೆ, ಕೇಂದ್ರ ಸರ್ಕಾರನೇ ಸಂಗ್ರಹಿಸುತ್ತೆ, ಆದರೆ ಬಂದಿರತಕ್ಕಂಥ ಎಲ್ಲ ಇನ್ಕಮ್ ಅನ್ನ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಟು ದಿ ಸ್ಟೇಟ್ ಗವರ್ಮೆಂಟ್. ಇದು ನೋಡಿ ಹಿಂಗಿದೆ. ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸುತ್ತೆ, ಸಂಗ್ರಹಣೆ ಮಾಡಿರ್ತಕ್ಕಂತಹ ಆದಾಯವನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಗಳಿಗೆ ವರ್ಗಾವಣೆ ಮಾಡುತ್ತೆ. ಹಾಗಾಗಿ ದ ಥರ್ಡ್ ಪಾರ್ಟ್ ಈಸ್ which taxes are levied by central government, collected by central government and completely transferred to the state government. ಯಾವ ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸುತ್ತೆ ಮತ್ತು ಸಂಗ್ರಹಣೆ ಮಾಡಿಕೊಂಡಿರತಕ್ಕಂತಹ ತೆರಿಗೆಗಳ ಆದಾಯವನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಗಳಿಗೆ ವರ್ಗಾವಣೆ ಮಾಡುತ್ತೆ. ಅದರಲ್ಲಿ ಮೊದಲನೇದು ನಾವು ನೋಡ್ಲಿಕ್ಕೆ ಹೊರಟಾಗ ಪೇಪರ್ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್, ಪತ್ರಿಕಾ ಜಾಹೀರಾತು ತೆರಿಗೆ ಅಂತಕ್ಕಂಥದ್ದು. ಎರಡನೇದು ಇಂಟರ್ ಸ್ಟೇಟ್ ಟ್ರೇಡ್ ಟ್ಯಾಕ್ಸ್, ಅಂತಾರಾಜ್ಯ ವ್ಯಾಪಾರ ತೆರಿಗೆ ಅಂತಕ್ಕಂಥದ್ದು. ನಾವು ಇಟ್ ಇಸ್ ಬಿಕೇಮ್ IGST. ಏನಾಗಿದೆ ಇವಾಗ? IGST ಆಗಿದೆ. ಹಾಗೆ ಮೂರನೇದು ಸ್ಟೇಟ್ ಟ್ರೈನ್ ಟ್ಯಾಕ್ಸ್, ರಾಜ್ಯ ರೈಲ್ವೆ ತೆರಿಗೆ ಅಂತಕ್ಕಂಥದ್ದು. ನೋಡಿ, ಈ ಎಲ್ಲ ತೆರಿಗೆ ದರಗಳನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರನೇ, ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರನೇ, ಆದ್ರೆ ಬಂದಿರತಕ್ಕಂಥ ಇನ್ಕಮ್ ಅನ್ನ ಕಂಪ್ಲೀಟ್ ಆಗಿ ಯಾರಿಗೆ ಕೊಡ್ತಾರೆ? ಆಯಾ ರಾಜ್ಯ ಸರ್ಕಾರಗಳಿಗೆ ವರ್ಗಾವಣೆ ಮಾಡ್ತಾರೆ. ಹಾಗಾಗಿ ದ ಥರ್ಡ್ ಪಾರ್ಟ್ ಆಫ್ ದಿ ರಿಲೇಷನ್ ಬಿಟ್ವೀನ್ ಟ್ಯಾಕ್ಸಸ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಆರ್ ಡಿವಿಷನ್ ಆಫ್ ಟ್ಯಾಕ್ಸಸ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್, ಕೇಂದ್ರ ಮತ್ತು ರಾಜ್ಯ ನಡುವೆ ತೆರಿಗೆ ಸಂಬಂಧಗಳ ಬಗ್ಗೆ ಹೇಳ್ಬೇಕಾದ್ರೆ ಮೂರನೇ ಭಾಗ ಹೆಂಗೆ ಹೇಳ್ತೀವಿ? ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸಿ ಸಂಗ್ರಹಿಸಿದ ವರಮಾನವನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಗಳಿಗೆ ವರ್ಗಾವಣೆ ಮಾಡತಕ್ಕಂತಹ ತೆರಿಗೆಗಳಂತಕ್ಕದ್ದು ಮೂರನೇ ಭಾಗ. ಮೊದಲೇದು ಕಂಪ್ಲೀಟ್ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸಸ್, ಎರಡನೇದು ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸಿ ರಾಜ್ಯಗಳೊಂದಿಗೆ ಹಂಚಿಕೆ ಮಾಡ್ಕೊಳ್ತಕ್ಕಂಥ ತೆರಿಗೆಗಳು, ಮೂರನೇದು ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸಿ ಸಂಪೂರ್ಣವಾಗಿ ರಾಜ್ಯಗಳಿಗೆ ವರ್ಗಾವಣೆ ಮಾಡತಕ್ಕಂಥ ತೆರಿಗೆಗಳು. ಅಂಡ್ ಫೋರ್ತ್ ಒನ್, ನಾಲ್ಕನೇ ಭಾಗ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ವಿಚ್ ಟ್ಯಾಕ್ಸಸ್ ಆರ್ ಲೆವಿಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರನೇ ವಿಧಿಸುತ್ತೆ, and collected by state government. ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಕೆಲವು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರಗಳು ಸಂಗ್ರಹಿಸುತ್ತೆ, ಅಂಡ್ ಕಂಪ್ಲೀಟ್ಲಿ ಯುಟಿಲೈಸ್ಡ್ ಬೈ ಸ್ಟೇಟ್ ಗವರ್ಮೆಂಟ್. ಮತ್ತು ಸಂಪೂರ್ಣವಾಗಿ ಯಾರು ಉಪಯೋಗ ಮಾಡ್ಕೊಳ್ತಾರಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರಗಳೇ ಉಪಯೋಗ ಮಾಡ್ಕೊಳ್ತವೆ. ಹಾಗಾಗಿ the fourth part of the division of taxes between central and state is that which taxes are levied by central government and collected by state government and completely used by state government. ಕೇಂದ್ರ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರ ಸಂಗ್ರಹಿಸಿ ರಾಜ್ಯ ಸರ್ಕಾರಗಳೇ ಬಳಸಬಹುದಾದಂತಹ ತೆರಿಗೆಗಳಂತ ಕೇಳಿದಾಗ ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ಸ್ಟ್ಯಾಂಪ್ ಡ್ಯೂಟಿ. ಯಾವ ಡ್ಯೂಟಿ? ಸ್ಟ್ಯಾಂಪ್ ಡ್ಯೂಟಿ ಅಂತಕ್ಕಂಥದ್ದು. ಇಷ್ಟು ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಹಾಕ್ಬೇಕಂತ ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ. ಅರ್ಥ ಆಗ್ತಿದೆಯಲ್ಲ? ಅದನ್ನು ಯಾರು ಕಲೆಕ್ಟ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ. ಬಂದಿರತಕ್ಕಂಥ ಇನ್ಕಮ್ ಅನ್ನು ಕಂಪ್ಲೀಟ್ ಯಾರು ಉಪಯೋಗ ಮಾಡ್ಕೊಳ್ತಾರೆ? ರಾಜ್ಯ ಸರ್ಕಾರ. ನೆಕ್ಸ್ಟ್ ಎರಡನೇದು ಡ್ರಗ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಡ್ರಗ್ ಟ್ಯಾಕ್ಸ್. ಡ್ರಗ್ಸ್ ಅಂದ್ರೆ ನೀವು ತಗೊಳ್ಳೋ ಡ್ರಗ್ಸ್ ಅಲ್ಲ, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್, ಔಷಧಿಗಳು. ಡ್ರಗ್ಸ್ ಅರ್ಥ ಆಗುತ್ತಲ್ಲ, ಮೆಡಿಸಿನ್, ಅವುಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಡ್ರಗ್ ಟ್ಯಾಕ್ಸ್. ಆ ಡ್ರಗ್ ಟ್ಯಾಕ್ಸ್ ಪರ್ಸೆಂಟೇಜ್ ನಿರ್ಧಾರ ಮಾಡತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ, ಕಲೆಕ್ಟ್ ಮಾಡೋದು ರಾಜ್ಯ ಸರ್ಕಾರ, ಆದ್ರೆ ಬಂದಿರತಕ್ಕಂಥ ಎಲ್ಲ ಇನ್ಕಮ್ ಅನ್ನ ಬಳಕೆ ಮಾಡೋದು ಯಾರಪ್ಪ ಅಂತ ಕೇಳಿದ್ರೆ ಅದು ಕೂಡ ನಮ್ಮ ರಾಜ್ಯ ಸರ್ಕಾರನೇ. ಹೋಪ್ ಅಂಡರ್ಸ್ಟುಡ್? ಇಸ್ ಅ ಕ್ಲಿಯರ್?
ನೆಕ್ಸ್ಟ್ ಫಿಫ್ತ್ ಒನ್, ಐದನೇ ಭಾಗ, ಇದನ್ನ ಕಂಪ್ಲೀಟ್ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸಸ್ ಅಥವಾ ವಿಚ್ ಟ್ಯಾಕ್ಸಸ್ ಆರ್ ಲೆವಿಡ್ ಬೈ ಸ್ಟೇಟ್ ಗೌರ್ಮೆಂಟ್, ಕಲೆಕ್ಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಂಡ್ ಕಂಪ್ಲೀಟ್ಲಿ ಯುಟಿಲೈಸ್ಡ್ ಬೈ ಸ್ಟೇಟ್ ಗೌರ್ಮೆಂಟ್. ರಾಜ್ಯ ಸರ್ಕಾರ ವಿಧಿಸಿ, ರಾಜ್ಯ ಸರ್ಕಾರಗಳೇ ಸಂಗ್ರಹಿಸಿ, ರಾಜ್ಯ ಸರ್ಕಾರಗಳೇ ಬಳಸುವ ತೆರಿಗೆಗಳು ಅಥವಾ ಸಂಪೂರ್ಣ ರಾಜ್ಯ ಸರ್ಕಾರದ ತೆರಿಗೆಗಳು ಅಂತೇಳಿ ಉಲ್ಲೇಖ ಮಾಡಬಹುದು. ಯಾವುದು? ದೇರ್ ಆರ್ ಮೆನಿ ಟ್ಯಾಕ್ಸಸ್. ಅದರಲ್ಲಿ ಮೊದಲನೇದು ಸ್ಟೇಟ್ ಎಕ್ಸೈಸ್ ಡ್ಯೂಟಿ. ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಬಾಟ್ಲ್ ಮೇಲೆ ಆಗ್ತಕ್ಕಂಥ ತೆರಿಗೆಗಳು. ಅದನ್ನು ಇಷ್ಟು ಪರ್ಸೆಂಟ್ ಅಂತ ನಿರ್ಧಾರ ಮಾಡಿದವರು ನಮ್ಮ ರಾಜ್ಯ ಸರ್ಕಾರ, ಕಲೆಕ್ಟ್ ಮಾಡಿದವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅನ್ನು ಬರ್ತಕ್ಕಂಥ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರೇ. ಅರ್ಥ ಕೇಳ್ತಿರೋದು? ಬಂದಿರತಕ್ಕಂಥ ಇನ್ಕಮ್ ಅನ್ನು ಕೂಡ ಕಂಪ್ಲೀಟ್ ಯಾರು ಬಳಸ್ಕೊಳ್ತಾರೆ ಯಶವಂತ? ನಮ್ಮ ರಾಜ್ಯ ಸರ್ಕಾರನೇ ಬಳಸ್ಕೊಳ್ತಾರೆ. ಹಾಗಾಗಿ ಸ್ಟೇಟ್ ಎಕ್ಸೈಸ್ ಡ್ಯೂಟೀಸ್ ಕನ್ಸಿಡರ್ ಕಂಪ್ಲೀಟ್ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸಸ್. ನೆಕ್ಸ್ಟ್ ಎರಡನೇದು ಹೌಸ್ ರೆಂಟ್ ಅಥವಾ ಏನಂತಾರೆ ಅದಕ್ಕೆ, ಹೌಸ್ ಇನ್ಕಮ್, ಮನೆ ಕಂದಾಯ, ಹೌಸ್ ರೆವಿನ್ಯೂ, ಮನೆ ಕಂದಾಯ ಕೇಳಿದ್ದೀರಾ? ಪ್ರಾಪರ್ಟಿ ಟ್ಯಾಕ್ಸ್ ಐಡಿಯಾ ಇದೆಯಾ ನಿಮಗೆ? ಏನಂತ ಕರಿಬಹುದು? ಪ್ರಾಪರ್ಟಿ ಟ್ಯಾಕ್ಸ್, ಮನೆ ಕಂದಾಯ. ನೀವು ಹೊಂದಿರತಕ್ಕಂಥ ಮನೆಗಳು ಅಥವಾ ಫ್ಲಾಟ್ ಅಥವಾ ಪ್ರಾಪರ್ಟೀಸ್ ಇದೆ, ಅದ್ರ ಮೇಲೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ? ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹಾಕುತ್ತೆ. ಅದು ಇಷ್ಟು ಪರ್ಸೆಂಟೇಜ್ ಅಂತ ನಿರ್ಧಾರ ಮಾಡೋದು ನಮ್ಮ ರಾಜ್ಯ ಸರ್ಕಾರನೇ, ಕಲೆಕ್ಟ್ ಮಾಡೋದು ರಾಜ್ಯ ಸರ್ಕಾರನೇ, ಬಂದಿರತಕ್ಕಂಥ ಎಲ್ಲ ಇನ್ಕಮ್ ಅನ್ನ ಬಳಸೋದು ಕೂಡ ರಾಜ್ಯ ಸರ್ಕಾರನೇ. ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಮೂರನೇದು ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್, ರಾಜ್ಯ ಮಾರಾಟ ತೆರಿಗೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ಬರ್ತಕ್ಕಂಥದ್ದು ನಾಲ್ಕನೇದು ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸಸ್, ರಾಜ್ಯ ವಾಣಿಜ್ಯ ತೆರಿಗೆಗಳಂತಕ್ಕಂಥದ್ದು. ಹಾಗೆ ರೋಡ್ ಟ್ಯಾಕ್ಸ್ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಆರನೇದು ಪ್ರೊಫೆಷನಲ್ ಟ್ಯಾಕ್ಸ್. ನಾನು ನೆನ್ನೆ ಮಾತಾಡಿದೆ, ಐಡಿಯಾ ಇದೆಯಾ? ಪ್ರೊಫೆಷನಲ್ ಟ್ಯಾಕ್ಸ್. ಸೊ ವೃತ್ತಿಪರ ತೆರಿಗೆ. ರಾಜ್ಯ ಸರ್ಕಾರ ವೃತ್ತಿಪರ ಆದಾಯದ ಮೇಲೆ ಪ್ರತಿ ತಿಂಗಳು ನಮ್ಮ ಕರ್ನಾಟಕ ಸರ್ಕಾರ ಎಷ್ಟಾಗ್ತಾ ಇದೆ? 200 ರೂಪಾಯಿ ಟ್ಯಾಕ್ಸ್ ಆಗ್ತಾ ಇದೆ. ಹಾಗಾಗಿ ಈ ತೆರಿಗೆಗಳನ್ನ ನಾವು ಸಂಪೂರ್ಣ ರಾಜ್ಯ ಸರ್ಕಾರದ ತೆರಿಗೆಗಳಂತ ಕರಿತೇವೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಗಳ ಸಂಬಂಧಗಳು ಅಂತ ಬಂದಾಗ ಈ 5 ಕಾಂಪೊನೆಂಟ್ಸ್ ಅನ್ನ ನೀವು ಚಂದ ನೆನ್ಪಿಟ್ಕೊಳ್ಬೇಕು. ಯಾವುದು ಕಾಂಪೊನೆಂಟ್ ಅಂತ ಕೇಳಿದಾಗ 5ನೇ ಕಾಂಪೊನೆಂಟ್ ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸಸ್, ಸಂಪೂರ್ಣ ರಾಜ್ಯ ಸರ್ಕಾರದ ತೆರಿಗೆಗಳಂತಕ್ಕಂಥದ್ದು, ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸಸ್. ಎರಡನೇದು ಕೇಂದ್ರ ಸರ್ಕಾರ ವಿಧಿಸಿ, ರಾಜ್ಯ ಸರ್ಕಾರ ಸಂಗ್ರಹಿಸಿ, ರಿವರ್ಸ್ ಬರ್ತಾ ಇದ್ದೀನಿ, ರಾಜ್ಯ ಸರ್ಕಾರಗಳೇ ಬಳಕೆ ಮಾಡತಕ್ಕಂಥ ತೆರಿಗೆಗಳು. ಹಾಗೆ ನೆಕ್ಸ್ಟ್ ಕೇಂದ್ರ ಸರ್ಕಾರ ವಿಧಿಸಿ, ಕೇಂದ್ರ ಸರ್ಕಾರವೇ ಸಂಗ್ರಹಿಸಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಕ್ಕೆ ಕೊಡ್ತಕ್ಕಂಥ ತೆರಿಗೆಗಳು. ನೆಕ್ಸ್ಟ್ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸಿ ರಾಜ್ಯಗಳೊಂದಿಗೆ ಹಂಚಿಕೆ ಮಾಡ್ಕೊಳ್ತಕ್ಕಂಥ ತೆರಿಗೆಗಳು. ಅಂಡ್ ಲಾಸ್ಟ್ ಕಂಪ್ಲೀಟ್ ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸಸ್. ಇಷ್ಟು ನಿಮ್ಮ ಏನಂತ ಕರಿತೀವಿ ನಾವು, ಡಿವಿಷನ್ ಆಫ್ ಟ್ಯಾಕ್ಸಸ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್. ಹೋಪ್ ಯು ಅಂಡರ್ಸ್ಟುಡ್? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮತ್ತೊಂದು ಪ್ರಮುಖ ಪರಿಕಲ್ಪನೆ ಏನಪ್ಪ ಅಂತ ಕೇಳಿದ್ರೆ ಟ್ಯಾಕ್ಸೇಷನ್, ಟೈಪ್ಸ್ ಆಫ್ ಟ್ಯಾಕ್ಸೇಷನ್, ತೆರಿಗೆಯ ವ್ಯವಸ್ಥೆಯ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಟ್ಯಾಕ್ಸೇಷನ್ ಅಂತ ಇದೆ. ಮೇಜರ್ಲಿ ವಿ ಹ್ಯಾವ್ 4 ಟೈಪ್ಸ್ ಆಫ್ ಟ್ಯಾಕ್ಸೇಷನ್ ಕಾನ್ಸೆಪ್ಟ್ಸ್. ತೆರಿಗೆ ವ್ಯವಸ್ಥೆಗಳು ಅಂತ ಬಂದಾಗ ನಮ್ಮಲ್ಲಿ ಒಟ್ಟು 4 ರೀತಿಯ ತೆರಿಗೆ ವ್ಯವಸ್ಥೆಗಳನ್ನು ನಾವು ಗಮನಿಸ್ತೇವೆ. ನಂಬರ್ 1, ಮೊದಲೇದು ಯಾವುದಪ್ಪ ಅಂತ ಕೇಳಿದ್ರೆ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಕನ್ನಡದಲ್ಲಿ ಪ್ರಗತಿಪರ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು. ಎರಡನೇದು ರಿಗ್ರೆಸಿವ್ ಟ್ಯಾಕ್ಸೇಷನ್, ಪ್ರತಿಗಾಮಿ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು. ಮೂರನೇದು ಪ್ರಪೋರ್ಷನಲ್ ಟ್ಯಾಕ್ಸೇಷನ್, ಪ್ರಮಾಣ ಅನುಗುಣ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು. ಅಂಡ್ ಲಾಸ್ಟ್ 4ನೇದು ಡಿಗ್ರೆಸಿವ್ ಟ್ಯಾಕ್ಸೇಷನ್, ಮಂದತ್ವ ಅಥವಾ ಮಂದಗಾಮಿ ತೆರಿಗೆ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾಗಿ ತೆರಿಗೆ ವ್ಯವಸ್ಥೆಗಳು ಅಂತ ಬಂದಾಗ
ಸೊ ನಮಗೆ ದೇರ್ ಆರ್ ಮೇಜರ್ಲಿ 4 ಟೈಪ್ಸ್ ಆಫ್ ಟ್ಯಾಕ್ಸೇಷನ್. 4 ರೀತಿ ತೆರಿಗೆ ವ್ಯವಸ್ಥೆಗಳಿದೆ. ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್, ಪ್ರಗತಿಪರ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು. ನೆಕ್ಸ್ಟ್ ರಿಗ್ರೆಸಿವ್ ಟ್ಯಾಕ್ಸೇಷನ್, ಪ್ರತಿಗಾಮಿ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು. ಪ್ರಪೋರ್ಷನಲ್ ಟ್ಯಾಕ್ಸೇಷನ್, ಪ್ರಮಾಣ ಅನುಗುಣ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು. ಅಂಡ್ ಲಾಸ್ಟ್ ಒನ್ ಡಿಗ್ರೆಸಿವ್ ಟ್ಯಾಕ್ಸೇಷನ್, ಮಂದತ್ವ ಅಥವಾ ಮಂದಗಾಮಿ ತೆರಿಗೆ ವ್ಯವಸ್ಥೆ ಅಂತ ಹೇಳಿ 4 ರೀತಿಯ ತೆರಿಗೆ ವ್ಯವಸ್ಥೆಯನ್ನ ನಾವು ವರ್ಗೀಕರಣ ಮಾಡಿದ್ದೇವೆ ಅಂತಕ್ಕಂಥದ್ದು. ಹಾಗಾದರೆ ಫಸ್ಟ್ ಒನ್, what is progressive taxation? I think which is already discussed in the income tax concept, right? ಪ್ರಗತಿಪರ ತೆರಿಗೆ ವ್ಯವಸ್ಥೆ ಅಂದ್ರೆ ಏನು? ಪ್ಲೀಸ್ ಕೇಳಿಸ್ಕೊಳ್ಳಿ. ಅಂಡರ್ ದಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್, ಈ ಪ್ರಗತಿಪರ ತೆರಿಗೆ ವ್ಯವಸ್ಥೆಯಲ್ಲಿ ನಿಮ್ಮ ಆದಾಯ ಅಂತಕ್ಕಂಥದ್ದು, ನಿಮ್ಮ ವರಮಾನ ಅಂತಕ್ಕಂಥದ್ದು ಹೆಚ್ಚಾದಂತೆ ತೆರಿಗೆಯ ದರಗಳು ಕೂಡ ಏನಾಗುತ್ತೆ? ಹೆಚ್ಚಾಗುತ್ತೆ. Please try to understand, under the progressive taxation, if your income increased, the tax rate or tax slab also increased. Which means who are having more income, they should pay more tax. Who are having less income, they should pay less tax. ನೋಡಿ, ಪ್ರಗತಿಪರ ತೆರಿಗೆ ವ್ಯವಸ್ಥೆ ಹೆಂಗಪ್ಪ ಅಂದ್ರೆ, ಯಾರು ಹೆಚ್ಚಿನ ಪ್ರಮಾಣದ ಆದಾಯವನ್ನ ಹೊಂದಿರ್ತಾರೆ ಅವರು ಹೆಚ್ಚಿನ ತೆರಿಗೆಯನ್ನ ಕಟ್ಟಬೇಕು. ಯಾರು ಕಡಿಮೆ ಪ್ರಮಾಣದ ಆದಾಯವನ್ನ ಹೊಂದಿರ್ತಾರೆ ಅವರು ಕಡಿಮೆ ಪ್ರಮಾಣದ ತೆರಿಗೆಯನ್ನ ಕಟ್ಟಬೇಕು. ಸೇ ಫಾರ್ ಎಕ್ಸಾಂಪಲ್, ಉದಾಹರಣೆ, ದಿಸ್ ಇಸ್ ಅನ್ ಇನ್ಕಮ್, ದಿಸ್ ಇಸ್ ಅನ್ ಟ್ಯಾಕ್ಸ್. ಇದು ತೆರಿಗೆ ದರ ಅಂದ್ಕೊಳ್ಳೋಣ. ಓಕೆ, ಸಪೋಸ್ ಇಫ್ ದಿ ಇನ್ಕಮ್ ಈಸ್ 5 lakh rupees, ಟ್ಯಾಕ್ಸ್ ಇಸ್ ನಿಲ್, ತೆರಿಗೆ ಇಲ್ಲ. If the income is 10 lakh rupees, tax is 5%. If the income is 20 lakh rupees, tax is 10%. If the income is 30 lakh rupees, tax is 15%. If the income is 40 lakh, so tax is 20%. Keep on. ಅಂದ್ರೆ ಈ ಪ್ರಗತಿಪರ ತೆರಿಗೆ ವ್ಯವಸ್ಥೆ ಹೆಂಗಪ್ಪ ಕಾನ್ಸೆಪ್ಟ್ ಅಪ್ಪ ಅಂದ್ರೆ, ನಿಮ್ಮ ಇನ್ಕಮ್ ಅಂತಕ್ಕಂಥದ್ದು ಜಾಸ್ತಿ ಆದ್ರೆ, ನಿಮ್ಮ ವರಮಾನ ಅಂತಕ್ಕಂಥದ್ದು ಜಾಸ್ತಿ ಆದ್ರೆ ತೆರಿಗೆ ದರ ಕೂಡ ಏನಾಗುತ್ತೆ? ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಹೋಪ್ ಇಂಟ್ರೆಸ್ಟ್. ಇಲ್ಲಿ ಕಾನ್ಸೆಪ್ಟ್ ಏನು? ಸೊ ದ ಮೇನ್ ಕೋರ್ ಕಾಂಪೊನೆಂಟ್ ಆರ್ ಕಾನ್ಸೆಪ್ಟ್ ಈಸ್, ಅಂಡರ್ ದಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್, ಹೂ ಆರ್ ಹ್ಯಾವಿಂಗ್ ಮೋರ್ ಇನ್ಕಮ್ ದೇ ಶುಡ್ ಪೇ ಮೋರ್ ಟ್ಯಾಕ್ಸ್. ಹೂ ಆರ್ ಹ್ಯಾವಿಂಗ್ ಲೆಸ್ ಇನ್ಕಮ್ ದೇ ಶುಡ್ ಪೇ ಲೆಸ್ ಟ್ಯಾಕ್ಸ್. ಯಾರು ಹೆಚ್ಚಿನ ಆದಾಯ ಹೊಂದಿರ್ತಾರೆ ಅವರು ಹೆಚ್ಚಿನ ತೆರಿಗೆಯನ್ನ ಪಾವತಿ ಮಾಡಬೇಕಾಗತ್ತೆ. ಯಾರು ಕಡಿಮೆ ಆದಾಯ ಹೊಂದಿರ್ತಾರೆ ಅವರು ಕಡಿಮೆ ತೆರಿಗೆಯನ್ನ ಪಾವತಿ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ವೈ the concept of progressive tax, it is in favor to the economic development. ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರತಕ್ಕಂಥ ತೆರಿಗೆ ವ್ಯವಸ್ಥೆ, ಅಂಡ್ ಸ್ಪೆಷಲಿ ಇನ್ ಡೆವಲಪಿಂಗ್ ನೇಷನ್ಸ್ ಅಂಡ್ ಬ್ಯಾಕ್ವರ್ಡ್ ನೇಷನ್, ಹಿಂದುಳಿದ ಮತ್ತು ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಈ ನಮ್ಮ ಪ್ರಗತಿಪರ ತೆರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡ್ತದೆ. ಹೇಗೆ ಅಂತ ಹೇಳಿದಾಗ, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಕ್ಯಾನ್ ಎಲಿಮಿನೇಟ್ ಇನ್ಕಮ್ ಇನ್ಇಕ್ವಾಲಿಟಿ, ಆದಾಯ ಅಸಮಾನತೆಯನ್ನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಹಾಗೆ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಕ್ಯಾನ್ ಹೆಲ್ಪ್ ಟು ಎರಾಡಿಕೇಟ್ ಮೇಜರ್ ಎಕನಾಮಿಕ್ ಪ್ರಾಬ್ಲಮ್ಸ್ ಲೈಕ್ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್. ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರೆ, ಹೆಚ್ಚಿನ ಆದಾಯ ಹೊಂದಿರತಕ್ಕಂಥ ಜನರಿಂದ ಹೆಚ್ಚಿನ ತೆರಿಗೆಯನ್ನ ಸಂಗ್ರಹಿಸಿ ಕಡಿಮೆ ಆದಾಯ ಅಥವಾ ಬಡ ಜನರ ಅಭಿವೃದ್ಧಿಗೆ ಬಳಕೆ ಮಾಡೋದ್ರಿಂದ ಅಲ್ಲಿ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಬಹುದು. ಹಾಗಾಗಿ progressive taxation, it is favorable to the economic development because these kind of taxation can help to eradicate the problem of income inequality or economic inequality, along with the problem of poverty and unemployment. Hope you understood. So the best example for progressive taxation in India anta keladaga, you should choose income tax. Yav tax? Income tax. ಭಾರತದಲ್ಲಿ ಈ ಪ್ರಗತಿಪರ ತೆರಿಗೆ ವ್ಯವಸ್ಥೆಗೆ ಮುಖ್ಯ ಉದಾಹರಣೆ ಅಂತ ಕೇಳಿದಾಗ ಆದಾಯ ತೆರಿಗೆ ಅಂತಕ್ಕಂಥ, ಯಾವ ತೆರಿಗೆ? ಆದಾಯ ತೆರಿಗೆ ಅಂತಕ್ಕಂಥದ್ದು ಪ್ರಮುಖ ಉದಾಹರಣೆ ಆಗಿದೆ ಅಂತಕ್ಕ. ಸೊ ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಟೈಪ್ ಆಫ್ ಟ್ಯಾಕ್ಸೇಷನ್, ದಟ್ ಈಸ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಹೋಪ್ ಯು ಅಂಡರ್ಸ್ಟುಡ್. ಇಸ್ ಅ ಕ್ಲಿಯರ್? ಈಗ ನಾನು ಏನೇ ಪ್ರೆಸೆಂಟೇಷನ್ ಮಾಡಿದೆ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಲ್ಲಿ, ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿರತಕ್ಕಂಥದ್ದೇ ರಿಗ್ರೆಸಿವ್ ಟ್ಯಾಕ್ಸೇಷನ್, ಪ್ರತಿಗಾಮಿ ತೆರಿಗೆ. I repeat, regressive taxation, ಪ್ರತಿಗಾಮಿ
ಪ್ರತಿಗಾಮಿ ತೆರಿಗೆ ಅಂತ ಏನ್ ಕರಿತೀವಿ. ಇಟ್ ಈಸ್ ಎನ್ ಕಂಪ್ಲೀಟ್ ಆಪೋಸಿಟ್ ಸಿಚುವೇಶನ್ ಟು ದಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಪ್ರಗತಿಪರ ಅಥವಾ ಪುರೋಗಾಮಿ ಅಂತ ಕೂಡ ಕರಿತೀನಿ, ನಿಮಗೆ ಕನ್ನಡದಲ್ಲಿ ಹುಷಾರಾಗಿರಿ. ನಾನಿಲ್ಲಿ ಪ್ರಗತಿಪರ ಅಂತ ಹೇಳಿದ್ನಲ್ಲ, ಆ ವರ್ಡ್ ಬದಲಾಗಿ ಪುರೋಗಾಮಿ, ಎರಡು ಒಂದೇ. ಪುರೋಗಾಮಿಗೆ ಆಪೋಸಿಟ್ ಪ್ರತಿಗಾಮಿ. ಪುರ ಅಂದ್ರೆ ಪರವಾಗಿರ್ತಕ್ಕಂಥದ್ದು. ಸೊ ಈ ಪ್ರಗತಿಪರ ತೆರಿಗೆ ವ್ಯವಸ್ಥೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂತಹ ತೆರಿಗೆ ಪರಿಕಲ್ಪನೆಯನ್ನ ನಾವು ಪ್ರತಿಗಾಮಿ ತೆರಿಗೆ ವ್ಯವಸ್ಥೆ, ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೇವೆ. ವೈ? ಬಿಕಾಸ್, ಯಾಕೆಂದರೆ so under the regressive taxation, if your income is increased, the tax rate will be decreased. ನೋಡಪ್ಪ, ಈ ಪ್ರತಿಗಾಮಿ ತೆರಿಗೆ ವ್ಯವಸ್ಥೆಯಲ್ಲಿ ನಿಮ್ಮ ಆದಾಯ ಅಂತಕ್ಕಂಥದ್ದು, ನಿಮ್ಮ ವರಮಾನ ಅಂತಕ್ಕಂಥದ್ದು ಹೆಚ್ಚಾದ್ರೆ ನಿಮ್ಮ ತೆರಿಗೆ ದರಗಳೇನಾಗುತ್ತೆ? ಕಡಿಮೆ ಆಗುತ್ತೆ. ಹೋಪ್ ಇಂಟ್ರೆಸ್ಟೆಡ್? ಇಸ್ ಇಟ್ ಕ್ಲಿಯರ್? ಸೇ ಫಾರ್ ಎಕ್ಸಾಂಪಲ್, ಉದಾಹರಣೆ, ದಿಸ್ ಇಸ್ ಅನ್ ಇನ್ಕಮ್, ದಿಸ್ ಇಸ್ ಅನ್ ಟ್ಯಾಕ್ಸ್. ಇದನ್ನ ನಾವೇನಂತ್ಕೊಳ್ಳೋಣ? ಒಂದು ವರಮಾನ, ಒಂದು ಇನ್ಕಮ್ ಅಂತ ತಗೊಳ್ಳೋಣ, ಟ್ಯಾಕ್ಸ್ ಅಂತ ತಗೊಳ್ಳೋಣ. ಸಾರಿ, ಇಫ್ ಯುವರ್ ಇನ್ಕಮ್ ಇಸ್ 50 crores or 500 crores, ನಿಮ್ಮ ಆದಾಯ ಅಂತಕ್ಕಂಥದ್ದು 500 ಕೋಟಿ ಇದ್ರೆ ನಿಮ್ಗೆ ಟ್ಯಾಕ್ಸ್ ನಾವು 5% ಹಾಕ್ತೀವಿ. ಇಫ್ ಯುವರ್ ಇನ್ಕಮ್ ಇಸ್ 100 crores, the tax is 10%. If your income is 50 lakh, the tax is 20%. If your income is 10 lakh, the tax is 30%. Now, do you think good for the economic development? ಈ ರೀತಿ ತೆರಿಗೆ ಹಾಕೋದನ್ನ ಆರ್ಥಿಕ ಅಭಿವೃದ್ಧಿಗೆ ಒಳ್ಳೇದಂತ ಕರಿತೀವ? ಮಾತಾಡ್ರಿ. ಸೊ ಹಾಗಾಗಿ, ಸೊ regressive taxation, it is not good for the economic development, or it is not support to the economic development. Why? Because ಯಾಕೆಂದ್ರೆ regressive taxation can create more income inequality. ಈ ಪ್ರತಿಗಾಮಿ ತೆರಿಗೆ ವ್ಯವಸ್ಥೆಯಲ್ಲಿ ಆದಾಯ ಅಸಮಾನತೆ ಅಂತಕ್ಕಂಥ ಏನಾಗುತ್ತೆ? ಹೆಚ್ಚಾಗುತ್ತೆ. ಯಾಕೆ ಹೆಚ್ಚಾಗುತ್ತೆ ಅಂತ ಕೇಳಿದಾಗ, ಸೊ ದೀಸ್ ಕೈಂಡ್ ಆಫ್ ಟ್ಯಾಕ್ಸೇಷನ್ ಕ್ಯಾನ್ ಅಂಡರ್ ದಿ ರಿಗ್ರೆಸಿವ್ ಟ್ಯಾಕ್ಸೇಷನ್, ರಿಚ್ ಬಿಕಮ್ ರಿಚ್ ಅಂಡ್ ಪೂರ್ ಬಿಕಮ್ ಪೂರ್. ಇಲ್ಲಿ ಶ್ರೀಮಂತನೇ ಆಗ್ತಾನೆ. ಯಾಕೆ ಹೇಳಿ? ಟ್ಯಾಕ್ಸ್ ಇಲ್ಲ ಅವನಿಗೆ, ಕಡಿಮೆ. ಶ್ರೀಮಂತನಿಗೆ ಏನಾಗ್ತಾ ಇದೆ? ಟ್ಯಾಕ್ಸ್ ಜಾಸ್ತಿ. ಹಾಗಾಗಿ ಈ ಒಂದು ತೆರಿಗೆ ವ್ಯವಸ್ಥೆಯಲ್ಲಿ ಆದಾಯ ಅಸಮಾನತೆ ಸಮಸ್ಯೆ ಹೆಚ್ಚಾಗಿ ಕಾಡೋದ್ರಿಂದ ಇದು ಆರ್ಥಿಕ ಪ್ರಗತಿಗೆ ಪೂರಕವಾಗಿರುವುದಿಲ್ಲ ಅಂತಕ್ಕಂಥದ್ದು. ಕ್ಲಿಯರ್? ಕಾನ್ಸೆಪ್ಟ್ ಕ್ಲಿಯರಾ? ನೆಕ್ಸ್ಟ್, ಥರ್ಡ್ ಒನ್, ಪ್ರಪೋರ್ಷನಲ್ ಟ್ಯಾಕ್ಸೇಷನ್. ಪ್ರಮಾಣ ಅನುಗುಣ ತೆರಿಗೆ ವ್ಯವಸ್ಥೆ ಅಂತ ಇದೆ. ವಾಟ್ ಈಸ್ ಪ್ರಪೋರ್ಷನಲ್ ಟ್ಯಾಕ್ಸೇಷನ್? ಸಿ, ದ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ or under the proportional taxation, ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಕನ್ನಡದಲ್ಲಿ ಪ್ರಮಾಣ ಅನುಗುಣ ತೆರಿಗೆ ವ್ಯವಸ್ಥೆ. ಈ ತೆರಿಗೆ ವ್ಯವಸ್ಥೆಯಲ್ಲಿ ಹೆಂಗಪ್ಪ ಅಂದ್ರೆ, or under the proportional taxation, if your income is increased, if your income is decreased, which means the irrespective of your income, the tax rate slab or remains constant or fixed. ಇಷ್ಟು ಆನ್ಸರ್. ನಿಮ್ಮ ವರಮಾನ ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ, ಅಥವಾ ನಿಮ್ಮ ವರಮಾನದಲ್ಲಿ ಏನೇ ಬದಲಾವಣೆ ಆದ್ರೂ ಕೂಡ, ಯಾವುದು ಎಲ್ಲಿ ಬದಲಾವಣೆ ಆಗಲ್ಲಪ್ಪ ಅಂದ್ರೆ ತೆರಿಗೆ ದರಗಳಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಪಾಯಿಂಟ್ ಅರ್ಥ ಆಗ್ತಿದೆ ಹೇಳ್ತಾ ಇರೋದು ನಿಮಗೆ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. Under the proportional taxation, the tax rate remaining constant with the irrespective of income, or the income is increased or decreased, it doesn't matter. The matter is the tax rate or tax slab remaining constant. Hope you understood. Is it clear? And one more important fact. Yes, we agree that under the proportional taxation, the tax rate remaining constant, but the taxable income will be fluctuated, or taxable income is be varied. ಸೇ ಫಾರ್ ಎಕ್ಸಾಂಪಲ್, ಉದಾಹರಣೆ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಈ ಪ್ರಮಾಣ ಅನುಗುಣ ತೆರಿಗೆ ವ್ಯವಸ್ಥೆಯಲ್ಲಿ ತೆರಿಗೆ ದರ ಅಂತಕ್ಕಂಥದ್ದು, ಟ್ಯಾಕ್ಸ್ ರೇಟ್ ಅಂತಕ್ಕಂಥದ್ದು ಫಿಕ್ಸ್ ಆಗಿರುತ್ತೆ, ಕಾನ್ಸ್ಟಾಂಟ್ ಇರ್ತದೆ, ವೇರಿ ಆಗಲ್ಲ. ಆದರೆ ನಿಮ್ಮ ಟ್ಯಾಕ್ಸ್ ಇನ್ಕಮ್ ಅಂತ ಏನಿದೆ, ಆ ಟ್ಯಾಕ್ಸ್ ಇಂದ ಬರತಕ್ಕಂಥ ಆದಾಯ ಏನಿದೆ, ಅದು ಬದಲಾವಣೆ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಉದಾಹರಣೆ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಹಳ ಈಸಿಯಾಗಿ. So this is income, this is tax rate, this is taxable income.
ಟ್ಯಾಕ್ಸ್ ಇನ್ಕಮ್ ಅಂತ, ಟ್ಯಾಕ್ಸಬಲ್ ಬೇಡ, ಟ್ಯಾಕ್ಸ್ ಇನ್ಕಮ್, ತೆರಿಗೆಯ ವರಮಾನ. ಸಿ ಮೈ ಇನ್ಕಮ್ ಈಸ್ 1 lakh rupees. ಎಷ್ಟು? 1 lakh rupees. ನನ್ನ ಆದಾಯ 1 ಲಕ್ಷ ರೂಪಾಯಿ. ಟ್ಯಾಕ್ಸ್ ರೇಟ್ ಅಂತಕ್ಕಂಥದ್ದು 10% ಇದೆ. ಅದರಿಂದ ಎಷ್ಟು ಇನ್ಕಮ್ ಬಂತು ಗೌರ್ಮೆಂಟ್ಗೆ? 10,000 ಬಂತು. ಕ್ಲಿಯರ್ ಕಾನ್ಸೆಪ್ಟು? ಇಸ್ ಇಟ್ ಕ್ಲಿಯರ್? ಅವರ್ ಇನ್ಕಮ್ ಇಸ್ 10 lakh. ನಮ್ಮ ವರಮಾನ ಅಂತಕ್ಕಂಥ 10 ಲಕ್ಷ ಇದೆ. ಟ್ಯಾಕ್ಸ್ ರೇಟ್ ಏನಿದೆ? 10% ಇದೆ. ಈ ವರಮಾನ ಎಷ್ಟಾಯ್ತು? 1 ಲಕ್ಷ. ಜಾಸ್ತಿ ಆಯ್ತಲ್ಲ? 1 ಲಕ್ಷ. ಅವರ್ ಇನ್ಕಮ್ ಈಸ್ 50 lakh. ನಮ್ಮ ವರಮಾನ 50 ಲಕ್ಷ ಇದೆ. ಟ್ಯಾಕ್ಸ್ ರೇಟ್ 10% ಇದೆ. ಇಲ್ಲೆಷ್ಟು ಬಂತು? 5 ಲಕ್ಷ. ಅವರ್ ಇನ್ಕಮ್ ಈಸ್ 90 lakh. ಟ್ಯಾಕ್ಸ್ ರೇಟ್ ಈಸ್ 10%. Tax income is 9 lakh. So this is the best example for proportional taxation. Proportional taxation. ನೋಡಿ ಏನು ಹೇಳುತ್ತೆ ಕಾನ್ಸೆಪ್ಟು? ಅಂಡರ್ ದಿ ಪ್ರಪೋರ್ಷನಲ್ ಟ್ಯಾಕ್ಸೇಷನ್, irrespective of income, ನಿಮ್ಮ ವರಮಾನ ಹೆಚ್ಚಿರಲಿ ಕಡಿಮೆ ಇರಲಿ, the tax rate remaining constant. ಸೊ ಪ್ರಮಾಣ ಅನುಗುಣ ತೆರಿಗೆ ವ್ಯವಸ್ಥೆಯಲ್ಲಿ ನಿಮ್ಮ ಆದಾಯ ಅಂತಕ್ಕಂಥ ಏನಿದ್ರು ಕೂಡ ಯಾವ್ದು ಸ್ಥಿರವಾಗಿರುತ್ತೆ? ತೆರಿಗೆ ದರಗಳು ಸ್ಥಿರವಾಗಿರುತ್ತೆ. ಆದ್ರೆ ಯಾವ್ದು ಬದಲಾವಣೆ ಆಗುತ್ತೆ? ತೆರಿಗೆ ವರಮಾನ ಬದಲಾವಣೆ ಆಗುತ್ತೆ. ಪಾಯಿಂಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಸೊ ಇದನ್ನ ನಾವೇನಂತ ಕರಿತೀವಿ? ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಭಾರತಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತ ಕೇಳಿದ್ರೆ ನಮ್ಮ GST ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ರಪೋರ್ಷನಲ್ ಟ್ಯಾಕ್ಸೇಷನ್. ಯಾಕೆಂದ್ರೆ ನಮ್ಮಲ್ಲಿ GST ದರ ಸ್ಥಿರವಾಗಿದೆ ಅಥವಾ ವೇರಿಯೇಷನ್ ಇದೆಯಾ? ಎಷ್ಟು ಫಿಕ್ಸ್ ಮಾಡಿದೀವಿ ನಾವು? 5%, 18%, 40% ಫಿಕ್ಸ್ ಇದೆ ತಾನೆ? ಇಂಥ ವಸ್ತುಗಳು ತಗೊಂಡ್ರೆ ಏನ್ ಕ್ಯಾಟಗರಿ ಮಾಡಿದ್ರೆ ಅದ್ರ ಅಷ್ಟೇ ಪರ್ಸೆಂಟ್ ಆಗ್ತಾರೆ. ಏನು ಹಾಕಲ್ಲ. ನಿಮ್ ಇನ್ಕಮ್ 1 ಕೋಟಿ ಇರಲಿ ಅಥವಾ 1 ರೂಪಾಯಿ ಇರಲಿ, ಎಷ್ಟೇ ಇನ್ಕಮ್ ಇರಲಿ, ನೀವು ಅಂತ ವಸ್ತುಗಳು ತಗೊಂಡ್ರೆ ಅಷ್ಟೇ ಎಷ್ಟು GST ಹಾಕೋದು. 5% ಸ್ಲಾಬ್ ಅಲ್ಲಿ ಬರ್ತಕ್ಕಂಥ ವಸ್ತುಗಳು ತಗೊಂಡ್ರೆ, ಈಗ ನನ್ನ ಇನ್ಕಮ್ ತಿಂಗಳಿಗೆ ಒಂದು 5,000 ಅಂದ್ಕೊಳ್ಳೋಣ, ಶಾಲಿನವ್ರ ಇನ್ಕಮ್ ತಿಂಗಳಿಗೆ ಒಂದು 5 ಕೋಟಿ ಅಂದ್ಕೊಳ್ಳೋಣ. ಇಬ್ರು ಒಂದೇ ತರ ವಸ್ತು ತಗೊಳ್ತಾ ಇದೀವಿ. GST ಮಾತ್ರ ಇಬ್ರು ಚೇಂಜ್ ಮಾಡ್ತಾರ? ಇನ್ಕಮ್ ಬೇರೆ ಇದೆ, ಚೇಂಜ್ ಮಾಡ್ತಾರ? ಅಂದ್ರೆ ನಿಮ್ಮ ಆದಾಯ ವರಮಾನ ಏನೇ ಇದ್ರೂ ಕೂಡ ಸೊ ಇಲ್ಲೇನಾಗುತ್ತೆ? ತೆರಿಗೆ ದರಗಳಂತಕ್ಕಂಥ ಸ್ಥಿರವಾಗುತ್ತೆ. ದಿಸ್ ಇಸ್ ಅಬೌಟ್ ಪ್ರಪೋರ್ಷನಲ್ ಟ್ಯಾಕ್ಸೇಷನ್. ಸೊ ಪ್ರಮಾಣ ಅನುಗುಣ ತೆರಿಗೆ ವ್ಯವಸ್ಥೆ. ಹೋಪ್ ಯು ಅಂಡರ್ಸ್ಟುಡ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ಲಾಸ್ಟ್ ಒನ್, ಡಿಗ್ರೆಸಿವ್ ಟ್ಯಾಕ್ಸೇಷನ್. ಮಂದತ್ವ ಅಥವಾ ಮಂದಗಾಮಿ ತೆರಿಗೆ ವ್ಯವಸ್ಥೆ ಅಂತ ಇದೆ. ವಾಟ್ ಈಸ್ ಡಿಗ್ರೆಸಿವ್ ಟ್ಯಾಕ್ಸೇಷನ್? ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಇವನು ಹೇಳ್ತಾನೆ ಅಂದ್ರೆ ಅಂಡರ್ ದಿ ಡಿಗ್ರೆಸಿವ್ ಟ್ಯಾಕ್ಸೇಷನ್, ಈ ನಮ್ಮ ಮಂದತ್ವ ತೆರಿಗೆ ವ್ಯವಸ್ಥೆಯಲ್ಲಿ ಅಂಡರ್ ದಿ ಡಿಗ್ರೆಸಿವ್ ಟ್ಯಾಕ್ಸೇಷನ್ ಅದು ಇನಿಷಿಯಲ್ ಸ್ಟೇಜ್, ಪ್ರಾರಂಭಿಕ ಹಂತದಲ್ಲಿ, ಇನಿಷಿಯಲ್ ಸ್ಟೇಜ್, ಇಫ್ ಯುವರ್ ಇನ್ಕಮ್ ಈಸ್ ಇನ್ಕ್ರೀಸ್ಡ್ the tax rate also increased. ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ವರಮಾನ ಅಂತಕ್ಕಂಥದ್ದು ಹೆಚ್ಚಾದಂತೆ ತೆರಿಗೆ ದರಗಳು ಕೂಡ ಏನಾಗುತ್ತೆ? ಹೆಚ್ಚಾಗುತ್ತೆ. And if your income reached at one particular stage, after that the tax rate remain constant. ನಿಮ್ಮ ಆದಾಯ ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದ ನಂತರ ತೆರಿಗೆ ದರಗಳೇನಾಗುತ್ತೆ? ಇಲ್ಲಿ ಫಿಕ್ಸ್ ಆಗುತ್ತೆ, ಸ್ಥಿರವಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಂದತ್ವ ತೆರಿಗೆ ವ್ಯವಸ್ಥೆಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಆದಾಯ ಹೆಚ್ಚಾದಂತೆ ತೆರಿಗೆ ದರಗಳು ಕೂಡ ಹೆಚ್ಚಾಗುತ್ತೆ. ಅಂಡರ್ ದಿ ಡಿಗ್ರೆಸಿವ್ ಟ್ಯಾಕ್ಸೇಷನ್, ಇಫ್ ಯುವರ್ at the initial stage, if your income increased, the tax rate also increased. ನಿಮ್ಮ ಆದಾಯ ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದ ನಂತರ, after your income reached at one particular stage, the tax rate remaining constant. ತೆರಿಗೆ ದರ ಏನಾಗುತ್ತೆ? ಫಿಕ್ಸ್ ಆಗುತ್ತೆ, ಚೇಂಜ್ ಆಗಲ್ಲ, ಸ್ಥಿರವಾಗುತ್ತೆ. ಇಂತಹ ಪರಿಕಲ್ಪನೆಗೆ ನಾವೇನಂತ ಕರಿತೀವಿ? ಡಿಗ್ರೆಸಿವ್ ಟ್ಯಾಕ್ಸೇಷನ್. ಸೊ ಫಾರ್ ಎಕ್ಸಾಂಪಲ್, ಉದಾಹರಣೆ, ಈಗ ಇನ್ಕಮ್ ತಗೊಳ್ಳೋಣ. ಏನ್ ತಗೊಳ್ಳೋಣ? ಇನ್ಕಮ್. ದಿಸ್ ಇಸ್ ಟ್ಯಾಕ್ಸ್ ರೇಟ್, ತೆರಿಗೆ ದರ ಅಂತ. ಯುವರ್ ಇನ್ಕಮ್ ಇಸ್ 10 lakh, tax rate is 5%. Your income is 20 lakh, tax rate is 10%. Your income is 30 lakh, tax rate is 15%. If your income is 40 lakh, tax rate is 20%.
ಇಫ್ ಇನ್ಕಮ್ ಈಸ್ 50 lakh, ಟ್ಯಾಕ್ಸ್ ರೇಟ್ ಈಸ್ 25%. ಅರ್ಥ ಆಗ್ತಿದೆ ನಿಮಗೆ? ನೆಕ್ಸ್ಟ್ ಅದಾದ್ಮೇಲೆ ಹಂಗೆ ಮುಂದುವರಿಸ್ಕೊಂಡು ಹೋಗೋಣ. ಇಫ್ ಯುವರ್ ಇನ್ಕಮ್ ಈಸ್ 60 lakh, ಟ್ಯಾಕ್ಸ್ ರೇಟ್ ಈಸ್ 25%. If your income is 80 lakh, tax rate is 25%. If your income is 1.5 crore, tax rate is 25%. ಈ ಉದಾಹರಣೆ ಇದೆಯಲ್ಲ, ಸೊ ದಿಸ್ ಅಬೌಟ್ ಡಿಗ್ರೆಸಿವ್ ಟ್ಯಾಕ್ಸೇಷನ್. ಆ ಉದಾಹರಣೆ ನಿಮಗೆ ಅರ್ಥ ಆಗತ್ತಾ ಕಾನ್ಸೆಪ್ಟು? ಏನ್ ಹೇಳ್ತೇನೆ ಅಂದ್ರೆ ಕೇಳಿಸ್ಕೊಳ್ಳಿ. ಪ್ರಾರಂಭಿಕ ಹಂತದಲ್ಲಿ ಅಟ್ ದಿ ಇನಿಷಿಯಲ್ ಸ್ಟೇಜ್, ಇಫ್ ಯುವರ್ ಇನ್ಕಮ್ ಇನ್ಕ್ರೀಸ್, ಟ್ಯಾಕ್ಸ್ ರೇಟ್ ಆಲ್ಸೋ ಇನ್ಕ್ರೀಸ್ಡ್. If your income reached at one particular stage, after that, the tax rate remaining constant. So, ಇಂತಹ ಪರಿಕಲ್ಪನೆಗೆ ನಾವನ್ನಂತ ಕರಿತೀವಿ ಒಟ್ಟಾರೆಯಾಗಿ. ಸೊ ಡಿಗ್ರೆಸಿವ್ ಟ್ಯಾಕ್ಸೇಷನ್, ಸೊ ಮಂದತ್ವ ತೆರಿಗೆ ವ್ಯವಸ್ಥೆ ಅಂತೇಳಿ ನಾವು ಲೇಖ ಮಾಡ್ತೀವಿ ಅಂತಕ್ಕಂಥದ್ದು. ದಿಸ್ ಅಬೌಟ್ ದ ಟೈಪ್ಸ್ ಆಫ್ ಟ್ಯಾಕ್ಸೇಷನ್. ಇದು ನಿಮ್ಮ ತೆರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಪರಿಕಲ್ಪನೆಗಳಂತಕ್ಕಂಥ. ಕ್ಲಿಯರ್?